ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಕೇವಲ 150ರಿಂದ 200 ರೂಪಾಯಿ ಒಳಗಡೆ ಹಾಕುವಂತಹ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೀರೆ ಬಂದು ಸಿಂಪಲ್ ಆಗಿದೆ, ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಕಡಿಮೆ ರೇಟ್ನಲ್ಲಿ ಹಾಕಿ ಕೊಡಿ ಅಂತ ಕೇಳಿದ್ದಾರೆ ಕಸ್ಟಮರ್ಗಳು. ಅದಕ್ಕೋಸ್ಕರ ಸಿಂಪಲ್ ಆಗಿ ಕಡಿಮೆ ಖರ್ಚು, ದಾರ ಕೂಡ ಕಡಿಮೆ ಹೋಗುತ್ತೆ, ಆ ಥರ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ವೈನ್ ಕಲರ್ ಇದೆ, ಹಾಗೆ ಗ್ರೇ ಕಲರ್ ಕಾಂಬಿನೇಷನ್ ಇದೆ. ಅದಕ್ಕೋಸ್ಕರ ನಾನು ಬಾಡಿ ಕಲರ್ ಬಂದು ವೈನ್ ಕಲರ್ ಇದೆ. ಆಲ್ಮೋಸ್ಟ್ ಇದು ಜಾಸ್ತಿ ಪೂರ್ತಿಯಾಗಿ ಇದೇ ಕಲರ್ನಲ್ಲೇ ಇದೆ. ಗ್ರೇ ಬಂದು ಈ ಥರ ಬಾರ್ಡರ್ ಬಂದಿದೆ ಸೀರೆಗೆ, ಹಾಗೆ ಪಲ್ಲುನಲ್ಲೂ ಕೂಡ ಈ ಥರ ಬಂದಿದೆ. ಅದಕ್ಕೋಸ್ಕರ ಗ್ರೇ ಮತ್ತು ಬಾಡಿ ಕಲರ್ ಎರಡೂ ಕಲರ್ಗಳನ್ನು ಬಳಸ್ಕೊಂಡು ವೈನ್ ಮತ್ತು ಗ್ರೇ ಕಲರ್ ಎರಡು ಕಲರ್ಗಳನ್ನು ಬಳಸಿ ನಾನು ಕುಚ್ಚನ್ನು ಮಾಡಿ ತೋರಿಸ್ತೀನಿ. ಯಾವ ಥರ ಅಂತ ನೋಡೋಣ. ಹಾಗೆ ಇದಕ್ಕೆ ನಾನು ಈ ಥರ 3 mm ಇರೋದು ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಇದು ಒಂದೇ ಥರದ ಬೀಡ್ಸ್ ಬಳಸ್ತಾ ಇರೋದು. ಈ ಡಿಸೈನ್ಗೆ ಜಾಸ್ತಿ ದಾರ ಕೂಡ ಖರ್ಚಾಗೋದಿಲ್ಲ. ಯಾವ ಥರ ಅಂತ ಕೂಡ ತೋರಿಸ್ತೀನಿ. ನಾನೀಗ ಮೊದಲೇ ಸೀರೆಗೆ ಮಾರ್ಕನ್ನು ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ದಾರ ಯಾವ ಥರ ಕಡಿಮೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಸೀರೆಗೆ ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ 2.5 ಇಂಚಿಗೆ ಮತ್ತೊಂದು ಮಾರ್ಕನ್ನು ಹಾಕ್ತೀನಿ. 2.5 ಇಂಚಿಗೆ ಮತ್ತೊಂದು ಮಾರ್ಕ್, ಇಲ್ಲೂ ಕೂಡ ಅಷ್ಟೇ ನೆಕ್ಸ್ಟ್ 2.5. ಈ ಥರ ಸೀರೆ ಪೂರ್ತಿ ನಾನು 2.5 ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ. ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಹತ್ರ ಬೇಕು ಅಂತ ಅನಿಸಿದರೆ 1 ಇಂಚು, 1/2 ಇಂಚು, 2 ಇಂಚು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೂರವಾಗಿ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಕಡಿಮೆ ರೇಟಲ್ಲಿ ಹಾಕ್ತಾ ಇರುವಂಥದ್ದು. ಅದಕ್ಕೋಸ್ಕರ ದೂರ ಮಾಡಿ ತೋರಿಸ್ತೀನಿ. ಈಗ ಕಂಪ್ಲೀಟಾಗಿ ನಾನು 2.5 ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ. ಸೀರೆ ಪೂರ್ತಿ ನಾನು ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಎಷ್ಟು ಮಾರ್ಕ್ ಬಂದಿದೆ ಅಂತ ಕೌಂಟ್ ಮಾಡ್ಕೋತೀನಿ. 19 ಬಂದಿದೆ ಇಲ್ಲಿ. ನೀವು ಒಂದು ವೇಳೆ ಹತ್ರ ಮಾಡಿಕೊಂಡ್ರೆ ಜಾಸ್ತಿ ಬರುತ್ತೆ. ಇವಾಗ ನಾನು ಈ 19 ಕುಚ್ಚುಗಳಿಗೆ ಎಷ್ಟು ಬೇಕೋ ಆಫ್ ಮಾಡ್ಕೊತೀನಿ. ಯಾವುದಾದ್ರೂ ಒಂದು 9 ಕುಚ್ಚು ಹಾಕ್ತೀನಿ, ಇನ್ನೊಂದು 10 ಹಾಕ್ತೀನಿ. ಈಗ 2 ದಾರವನ್ನು ತಗೊಂಡಿದ್ದೀನಲ್ಲ, ಒಂದು 10 ಕುಚ್ಚು ಹಾಕ್ತೀನಿ, ಇನ್ನೊಂದು 9 ಹಾಕ್ತೀನಿ. ನಾನೀಗ 100 ಎಳೆ ಆಗುವಂತಹ ಕುಚ್ಚನ್ನು ರೆಡಿ ಮಾಡ್ಕೋತೀನಿ. ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಒಂದು ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ. ಇದಕ್ಕೆ ಇವಾಗ ದಾರವನ್ನು ಯಾವ ಥರ ಸುತ್ಕೊಳ್ಳೋದು 100 ಎಳೆ ಅಂತ ತೋರಿಸ್ತೀನಿ. ಒಂದೇ ದಾರ ಇದ್ದರೆ 100 ಎಳೆ ಸುತ್ಕೊಳ್ಳಿ. 2 ಅಥವಾ 3 ಇದ್ದರೆ 100 ಎಳೆ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಸುತ್ಕೊಳ್ಳಿ. 2 ಇದ್ದರೆ 50 ಸಲ ಸುತ್ಕೊಂಡ್ರೆ ಸಾಕು. ನೋಡಿ, ಈ ಥರ ಇಟ್ಕೊಂಡು ಈ ಥರ ಸುತ್ತಾ ಬನ್ನಿ. ಜಾಸ್ತಿ ಉದ್ದವಾಗಿ ಬೇಕು ಅಂದರೆ ಕಾಲಿಂದ ಯಾವ ಥರ ಮಾಡೋದು, ಉದ್ದವಾದ ಕುಚ್ಚು ಒಂದು ಸೀರೆ ಪೂರ್ತಿಯಾಗಿ ಆಗುವಷ್ಟು ಯಾವ ಥರ ಮಾಡೋದಂತ ಕೂಡ ನಾನು ಎಲ್ಲ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಆ ವಿಡಿಯೋ ಲಿಂಕನ್ನು ನಾನು ಕಳಿಸ್ಕೊಡ್ತೀನಿ. ಈಗ ನಾನು 100 ಎಳೆ ಸುತ್ಕೋತೀನಿ. ಇದನ್ನು 100 ಎಳೆ ಸುತ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನ ಈ ಥರ ಸಮವಾಗಿ ತಗೊಂಡು ಕಟ್ ಮಾಡ್ಕೊತೀನಿ. ಜಾಸ್ತಿ ದಪ್ಪ ಬೇಕಿದ್ರೆ ದಪ್ಪ ಕೂಡ ನೀವು ಮಾಡ್ಕೋಬೋದು. 150 ಎಳೆ ಅಥವಾ 180 ಎಳೆವರೆಗೂ ನೀವು ಸುತ್ಕೋಬೋದು. ತುಂಬ ಕಡಿಮೆ ಚಾರ್ಜಲ್ಲಿ ಹಾಕಿ ಕೊಡಿ ಅಂತ ಕೇಳಿದಾಗ ಈ ಥರ ಕಡಿಮೆ ದಾರದಲ್ಲಿ ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂ ಅನ್ನು ಹಚ್ತಾ ಇದ್ದೀನಿ. ಗ್ಲೂ ಹಾಕಿ ಇದನ್ನ ಈ ಥರ ಅಟ್ಯಾಚ್ ಮಾಡಬೇಕು. ಒಂದು ವೇಳೆ ಬೇಬಿ ಕುಚ್ಚಿಗೆ ಏನಾದರೂ ನೀವು ಈ ಥರ ಮಾಡ್ತಾ ಇದ್ರೆ ಮುಂದ್ಗಡೆ ತುಂಬಾನೇ ಚೂಪಾಗಿ ಮಾಡ್ಕೊಳ್ಳಿ. ನಾನೀಗ ಟಜಲ್ಸ್ಗಳನ್ನು ರೆಡಿ ಮಾಡ್ತಾ ಇರೋದ್ರಿಂದ ನನಗೇನು ಚೂಪಾಗಿ ಬೇಕಾಗಿಲ್ಲ. ಇದೇ ಥರ ನಾನಿವಾಗ ಗ್ರೇ ಕಲರ್ದು ಕೂಡ ರೆಡಿ ಮಾಡ್ಕೋತೀನಿ. ಹಾಗೆ ಇದನ್ನು ಹಾಗೆ ಮಾಡ್ಕೊಳ್ಳೋದಿಲ್ಲ, ನಾನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟ್ ಮಾಡ್ಕೋತೀನಿ. ಆವಾಗ ಕುಚ್ಚು ಹಾಕೋದಕ್ಕೆ ನೀಟಾಗಿ ಬರುತ್ತೆ. ಸ್ಟ್ರೇಟ್ನರ್ ಇಲ್ಲ ಅಂದರೆ ಕೈಗೆ ನೀರನ್ನು ಅದ್ದಿ ಈ ಥರ ಮಾಡಿ ಆವಾಗ ಸೇಮ್ ಇದೇ ಥರ ನೀಟಾಗಿ ಬರುತ್ತೆ. 2 ಕುಚ್ಚುಗಳನ್ನು ರೆಡಿ ಮಾಡಿದ ಮೇಲೆ ಟಜಲ್ಸ್ಗಳನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಟಜಲ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಒಂದು ಟೇಬಲ್ಗೆ ನಾನು ಈ ಥರ ದಪ್ಪವಾಗಿರುವಂತಹ ದಾರವನ್ನು ಕಟ್ಟಿದ್ದೀನಿ. ಹಾಗೆ ಈ 2 ಕುಚ್ಚುಗಳನ್ನು ನಾನು ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಟಜಲನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇಲ್ಲಿ 100 ಎಳೆ ತೊಗೊಂಡಿರೋದ್ರಿಂದ 200 ಎಳೆ ಟಜಲ್ ನಮಗೆ ರೆಡಿ ಆಗುತ್ತೆ. ದಪ್ಪ ಬೇಕಿದ್ರೆ ದಪ್ಪವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದ ಮಾಡ್ಕೊತಿದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ಇಟ್ಕೊಂಡು ಉದ್ದ ಎಷ್ಟು ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ. ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ.
ಬ್ಯಾಕ್ ಸೈಡಿಂದ ಈ ಥರ ನೀಡಲ್ ತಂದು ನಮ್ಮ 2 ಬೆರಳಿನ ಮಧ್ಯದಲ್ಲಿ ಜರಿ ಥ್ರೆಡ್ ಸ್ವಲ್ಪ ಹೀಗೆ ಇಟ್ಕೋಬೇಕು. ಅದಾದಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಒಂದು 3ರಿಂದ 4 ಸಲ ಈ ಥರ ಸುತ್ತಬೇಕು. ಸುತ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ, ಹಾಗೆ ಟಸಲ್ ನಿಮಗೆ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡಿ. ನಾನಿಲ್ಲಿ ಆಲ್ಮೋಸ್ಟ್ 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ, ತೋರಿಸ್ತೀನಿ. ನೋಡಿ 1 ಇಂಚಿದೆ ಕರೆಕ್ಟಾಗಿ, ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಈಗ ಸೇಮ್ ಇದೇ ಸೈಜ್ಗೆ ನಾನು ಟಸಲ್ಸ್ಗಳನ್ನು ರೆಡಿ ಮಾಡ್ಕೋತೀನಿ. ಟೋಟಲ್ ಗ್ರೇ ಮತ್ತು ವೈನ್ ಕಲರ್ ಸೇರಿ 19 ಟಸಲ್ಸ್ಗಳನ್ನು ರೆಡಿ ಮಾಡ್ಕೋತೀನಿ. ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ಎಲ್ಲ ಟಸಲ್ಸ್ಗಳನ್ನು ರೆಡಿ ಮಾಡಿದ ಮೇಲೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಟಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ವೈನ್ ಕಲರ್ ಮಾಡ್ಕೊಂಡಿದ್ದೀನಿ, 9 ಗ್ರೇ ಕಲರ್ದು ಟಸಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ದಾರವನ್ನು ಕಟ್ಕೊಂಡಿರ್ತೀವಲ್ಲ, ಈ ದಾರವನ್ನು ಬಿಚ್ಕೊಂಡು ನೋಡಿ ಇಲ್ಲಿ ಬಿಚ್ಕೊಂಡಿದ್ದೀವಲ್ಲ, ಇದರಿಂದ ಈ ಥರ ಟಸಲ್ಸ್ಗಳನ್ನು ನಾವು ಈ ಥರ ತಗೋಬೇಕು. ಈ ಥರ ಎಲ್ಲ ಟಸಲ್ಸ್ಗಳನ್ನು ಹೊರಗಡೆ ತೆಗೆದುಬಿಡಿ. ನೋಡಿ ಈ ಥರ ಎಲ್ಲವನ್ನು ತೆಗೆದಿಟ್ಕೋತೀನಿ. ಒಂದು ಸೀರೆಗೆ ಎಷ್ಟು ಬೇಕೋ ಅಷ್ಟು ಟಸಲ್ಸ್ಗಳು ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ಡು ಒಂದು 4 ಎಳೆ ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಳ್ಳಿ. ಇವಾಗ ಏನು ಮಾಡಬೇಕಂದ್ರೆ, ಮೊದಲು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಈ ಥರ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆ ತಂದು ಬಿಚ್ಕೊಳ್ದೇ ಇರೋ ಥರ ಲಾಕನ್ನು ಮಾಡ್ಕೋಬೇಕಾಗತ್ತೆ. ಸಿಲ್ಕ್ ಥ್ರೆಡ್ಡಿಂದ ಮಾಡ್ಕೋಬೋದು, ಆದರೆ ಈ ಕಾಟನ್ ಥ್ರೆಡ್ಡಿಂದ ಮಾಡ್ಕೊಳ್ಳೋದ್ರಿಂದ ಟೈಟಾಗಿ ಕೊಡುತ್ತೆ, ಯಾವುದೇ ಕಾರಣಕ್ಕೂ ಡಿಸೈನು ಬಿಚ್ಕೊಳ್ಳೋದಿಲ್ಲ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಬೀಡ್ಗಳು, 3 ಬೀಡ್ಸ್ಗಳನ್ನು ಪೋಣಿಸ್ಕೋತೀನಿ. 3 ಬೀಡ್ಸ್ಗಳನ್ನು ಪೋಣಿಸ್ಕೊಂಡ್ಮೇಲೆ ಟಸಲನ್ನು ಪೋಣಿಸ್ಕೋತೀನಿ. ಇವಾಗ ರೆಡಿ ಮಾಡ್ಕೊಂಡಿದ್ನಲ್ಲ 100 ಎಳೆ ಟಸಲ್ ರೆಡಿ ಮಾಡ್ಕೊಂಡಿದ್ದೆ, 200 ಎಳೆ ಟಸಲ್ ರೆಡಿ ಆಗುತ್ತೆ ಡಬಲ್ ಮಾಡ್ಕೊಂಡಾಗ. ಇವಾಗ ಈ 3 ಬೀಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು. ಈ ಥರ ನೋಡಿ, ಈ ಥರ ತಂದು ಈ ಥರ ನೋಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಬೇಕು. ನೋಡಿ ಈ ಥರ ಬಿಚ್ಕೊಳ್ಳದೆ ಇರೋ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಒಂದು ಸಲ ಮಾಡಿಕೊಂಡೆ, ಈಗ ಇನ್ನೊಂದು ಸಲ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಈ 3 ಬೀಡ್ಗಳಿಂದ ದಾರವನ್ನು ಈ ಥರ ಹೊರಗಡೆ ತೆಗೆದು ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾನು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಇಲ್ಲೂ ಕೂಡ ಇವಾಗ ಸೇಮ್ ಇದೇ ಥರ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ, 1-2 ಸಲ ಲಾಕ್ ಮಾಡಿ. ಲಾಕ್ ಮಾಡ್ಕೊಂಡ್ಮೇಲೆ 3 ಬೀಡ್ಗಳನ್ನು ಪೋಣಿಸ್ಕೋತೀನಿ. 3 ಬೀಡ್ಗಳನ್ನು ಪೋಣಿಸ್ಕೊಂಡು ಇದಕ್ಕೆ ಟಸಲನ್ನು ಹಾಕ್ಬೇಕು. ಇವಾಗ ನಾನು ಗ್ರೇ ಕಲರ್ದು ಹಾಕ್ತಾ ಇದ್ದೀನಿ. ಟಸಲ್ ಆ್ಯಡ್ ಮಾಡಿದ ಮೇಲೆ ಮೇಲ್ಗಡೆಯಿಂದ ಈ ಥರ ಕೆಳಗಡೆ ತಗೊಂಡು ಬನ್ನಿ. ಬೀಡ್ಗಳಿಂದ ಹಾಕೋದಕ್ಕೆ ತುಂಬ ಸಿಂಪಲ್ ಆಗಿದೆ, ಕ್ರೋಶಾ ಬರಲ್ಲ ಅನ್ನೋರು ಈ ಥರ ಸಿಂಪಲ್ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಈ ಥರ ಇಟ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಕೆಳಗಡೆಯಿಂದ ತಗೊಂಡು ಬಂದು ಇವಾಗ ಲಾಕನ್ನು ಮಾಡ್ಕೋಬೇಕು. ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಲಾಕ್ 2 ಸಲ ಲಾಕ್ ಮಾಡಿಕೊಂಡು ಈ 3 ಬೀಡ್ಗಳಿಂದ ಈ ಥರ ಹೊರಗಡೆ ತೆಗಿತೀನಿ. ತೆಗೆದು
ದಾರವನ್ನು ಕಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ದೂರ ಅಂತ ಅನಿಸೋದಿಲ್ಲ, ಯಾಕಂದರೆ ನಾವು ಪ್ಲೇಟ್ಸ್ಗಳನ್ನು ಮಾಡಿದಾಗ ಈ ಥರ ಪಕ್ಕದಲ್ಲೇ ಬರುತ್ತೆ ಕುಚ್ಚುಗಳು. ನಿಮಗೆ ಹತ್ರ ಬೇಕಿದ್ದರೆ ಇಲ್ಲಿ ಇನ್ನೂ 2 ಕೂಡಿಸ್ಕೋಬೋದು, ಇಲ್ಲಾಂದರೆ ಒಂದರ ಹಾಕ್ಕೋಬೋದು ಈ ಥರ. ನಾನು ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಕಡಿಮೆ ರೇಟ್ನಲ್ಲಿ ಹಾಕಿ ಕೊಡಿ ಅಂತ ಕೇಳಿದಾಗ ಈ ಥರ ನೀವು ದೂರವಾಗಿ ಮಾಡಿ ಕೊಡ್ಬೋದು. ದಾರ ಕೂಡ ಜಾಸ್ತಿ ಹೋಗೋದಿಲ್ಲ, ಬೀಡ್ಸ್ ಕೂಡ ಜಾಸ್ತಿ ಹೋಗೋದಿಲ್ಲ. ಫ್ರೆಂಡ್ಸ್ ನೋಡಿ, ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಅರ್ಧ ಗಂಟೆ ಒಳಗೆ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು. ಕೆಲವೊಂದು ಕಸ್ಟಮರ್ಗಳು ಬರೀ 200 ಅಥವಾ 250 ಒಳಗಡೆನೆ ಕುಚ್ಚನ್ನು ಹಾಕಿ ಕೊಡಿ ಅಂತ ಕೇಳಿದಾಗ ನಿಮಗೂ ಕೂಡ ಮಟೀರಿಯಲ್ ಕೂಡ ಜಾಸ್ತಿ ಹೋಗೋದಿಲ್ಲ. ಒಂದು ಸ್ವಲ್ಪ ದಾರ ಮತ್ತು ಬೀಡ್ಸು ಖರ್ಚಾಗುತ್ತೆ ಅಷ್ಟೇ. 150ಇಂದ 250ವರೆಗೂ ನೀವು ಚಾರ್ಜನ್ನು ಮಾಡಿ ಈ ಥರ ದೂರವಾಗಿ ಕುಚ್ಚನ್ನು ಹಾಕಿ ಕೊಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.